ಜೈ ಹಿಂದ್ ಫ್ರೆಂಡ್ಸ್. ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ವಿಡಿಯೋ ಮುಖಾಂತರ ಏನಪ್ಪಾ ಅಂದ್ರೆ ಸೊ SSCGD ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಲ್ಲಿ ಇದು ಕ್ಲಾಸ್ ನಂಬರ್ 43 ಇದೆ. ಸೊ ಇದು ಶಿಫ್ಟ್ 3/26/2024ನೇ ತಾರೀಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಹಾಗಾದ್ರೆ ಈ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಸೊ ಆ ಕ್ವಶನ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದನ್ನ ನೋಡೋಣ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ರಿ. ಸೊ 4ನೇ ಅಕ್ಷರದ ಕ್ಲಸ್ಟರ್ ಅಂತ ನೋಡ್ರಿ. 4ನೇ ಅಕ್ಷರದ ಕ್ಲಸ್ಟರ್ ಅಂತಂದ್ರೆ ಏನು? ಇದು ಸಾರಿ ಇದೆಲ್ಲ ಇದು ಫೈನ್. ಸೊ ಅದರ ಜೊತೆ ಏನಪ್ಪಾ ಅಂತಾರ ಸೊ 3ನೇ ಕ್ಲಸ್ಟರ್ ರಿಲೇಷನ್ ಇದೆ. ದೆನ್ 2ನೇ ಜೊತೆಗೆ 1ನೇದಾದ್ರೆ ಸೊ ಹಾಗಾದ್ರೆ ಸೊ 6ನೇ ಜೊತೆ ಯಾವ್ದು ಸಂಬಂಧ ಬರ್ತದೆ ಅಂತ ಕೇಳ್ತಾರೆ, ಹೌದಾ? ಹಾಗಾದ್ರೆ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನೈಸ್ ಅಂತ 4 ಲೆಟರ್ಸ್ ಇದ್ರೆ ಇಲ್ಲಿ ಟೋಟಲ್ ನೋಡ್ರಿ 8 ಲೆಟರ್ಸ್ ಬಂದಿದಾವೆ. ಓಕೆ, ಸೊ ಇಲ್ಲಿ ಯಾವ ರೀತಿಯಾದ ಸಂಬಂಧ ಇರ್ಬೇಕಂತ ನೋಡ್ರಿ. ಇಲ್ಲಿ ಇರುವಂತ 1 ಲೆಟರ್ ಇಲ್ಲಿ ಇರುವಂತ 2 ಲೆಟರ್ ಜೊತೆ ಸಂಬಂಧ ಹೊಂದಿರ್ತದೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ NICE ಈ ರೀತಿ ಇದೆ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ MO ಅಂತ ನೋಡ್ರಿ, MNO. ಸೊ ನೋಡ್ರಿ ಮಿಡಲ್ ಏನ್ ಬರ್ತೈತೆ ನೋಡ್ರಿ, N ಬರ್ತಾ ಇದೆ. ಸೊ ನೋಡ್ರಿ MO. ಸೊ ಈ MO ದ ಮಿಡಲ್ ಏನ್ ಬರ್ತಾ ಇದೆ ಅಂತಂದ್ರ ಸೊ N ಬರ್ತಾ ಇದೆ. ಸೊ ಹಾಗಾದ್ರೆ N ಬಂತು. ಓಕೆ, ದೆನ್ ನೋಡ್ರಿ HJ. ಸೊ HIJ. ಸೊ ಹಾಗಾದ್ರೆ ಈ H ಮತ್ತು J ನಡುವೆ ಏನು ಬರತೈತಿ ನೋಡ್ರಿ, I ಬರತೈತಿ. ಸೊ I. ಸೊ ಈ ರೀತಿ ಪ್ರತಿಯೊಂದು 2 ಲೆಟರ್ಸ್ ಏನಪ್ಪಾ ಅಂದ್ರೆ ಮಿಡಲ್ ಲೆಟರ್ಸ್ ಬರ್ತದೆ. ಸೊ BCD ಅಂತಂದ್ರೆ C ಇದೆ, DEF ಅನ್ನೋದಕ್ಕೆ E ಇದೆ. ಹಾಗಾದ್ರೆ ಸೊ ಇಲ್ಲಿ ಏನ್ ಬರ್ಬೇಕು ನೋಡ್ರಿ, ಸೊ L ಇದೆ, A ಇದೆ, Z Y. ಹಾಗಾದ್ರೆ ನೋಡ್ರಿ ಏನ್ ಆಗ್ಬೇಕು, ಸೊ KLM, ಹೌದಾ? ಸೊ ಹಾಗಾದ್ರೆ ಏನ್ ಲೆಟರ್ಸ್ ಬರ್ತಾವ ನೋಡ್ರಿ, KM, ರೈಟ್? ಸೊ ನೆಕ್ಸ್ಟ್ ನೋಡ್ರಿ A ಈ ಕಡೆ ಏನ್ ಬರ್ತದ B, ಹಾಗಾದ್ರೆ ಈ ಕಡೆ ಏನ್ ಬರ್ಬೇಕು Z. ಹಾಗಾದ್ರೆ KMZB. ಹಾಗಾದ್ರೆ KMZB ಎಲ್ಲೈತಿ ನೋಡ್ರಿ. ಸೊ ದ ಆಪ್ಷನ್ ಸೊ 3 ದೊಳಗೂ ಐತಿ, 1 ದೊಳಗೂ ಐತಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ Z ಇದೆ, Z ಮುಂದಿನ ಲೆಟರ್ ಯಾವುದು A, Z ಹಿಂದಿನ ಲೆಟರ್ ಯಾವ್ದ್ರಿ Y. ಸೊ YA. ಸೊ ಹಾಗಾದ್ರೆ ನೋಡ್ರಿ KMZB YA. ಸೊ ಆಪ್ಷನ್ ಎಲ್ಲಿತ್ತಪ್ಪ ಅಂದ್ರ ಸೊ ಓನ್ಲಿ 1. ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಸೊ ಇಲ್ಲಿ ಈ ಮುಂದಿನ ಪ್ರಶ್ನೆಯಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಫಿಯರ್ ಅನ್ನ ಯಾವ ರೀತಿಯಾಗಿ ಬರ್ತದೆ ನೋಡ್ರಿ, JJEW. ಓಕೆ ನೋಡ್ರಿ FEAR ಅನ್ನ ಸೊ ಏನಂತ ಬರೀತಾರೆ, JJEW ಅಂತ ಬರ್ತಾರೆ. ಓಕೆ, ಸೊ ಹಾಗಾದ್ರೆ ಜಸ್ಟ್ ಇಲ್ಲಿ ನಂಬರಿಂಗ್ ಕೊಟ್ಟು ನೋಡೋದಾದ್ರೆ ನೋಡಿದ್ರಿ. ಸೊ ಹಾಗಾದ್ರೆ ಇಲ್ಲಿ F ಅಂತಂದ್ರೆ 6th ಲೆಟರ್, E ಅಂತಂದ್ರೆ 5th ಲೆಟರ್, A ಅಂತಂದ್ರೆ 1st ಲೆಟರ್, ದೆನ್ R ಅಂತಂದ್ರೆ ಎಷ್ಟು ಆಕೈತ್ರಿ 18th ಲೆಟರ್. ಓಕೆ, ಹಾಗಾದ್ರೆ ಸೊ J ಇದೆ. ಸೊ J ಅಂತಂದ್ರೆ 10, J 10, E 5, ದೆನ್ W ಎಷ್ಟು ಬರ್ತದಪ್ಪ ಅಂತಾರ ಸೊ 23. ಓಕೆ, ಹಾಗಾದ್ರೆ ನಾವು ಜಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಸೊ ಇಲ್ಲಿಂದ ಇಲ್ಲಿ 6 ಇಂದ 10 ಆಗ್ಬೇಕಾದ್ರೆ +4 ಆಗಿದೆ, 5 ರಿಂದ 10 ಆಗ್ಬೇಕಾದ್ರೆ +5 ಆಗಿದೆ, 1 ರಿಂದ 5 ಆಗ್ಬೇಕಾದ್ರೆ +4 ಆಗಿದೆ, 18 ರಿಂದ 23 ಆಗ್ಬೇಕಾದ್ರೆ +5 ಆಗಿದೆ. ಓಕೆ, ಸೊ +4 +5 +4 +5 ಆದ್ರೆ ಸೊ ಹಾಗಾದ್ರೆ ಇಲ್ಲಿ ಫ್ಲಾಟ್ ಗೆ ಏನ್ ಬರ್ತದ ಅಂತ ಕೇಳ್ತಾರ. ಸೊ ನೋಡ್ರಿ FLAT. ಓಕೆ, F ಅಂತಾರ 6, ದೆನ್ L ಅಂತಾರೆ 12, A 1, T 20. ಓಕೆ, ಸೊ ಏನಾಗ್ಬೇಕ್ರಿ +4 +5. ಸೊ ಹಾಗಾದ್ರೆ +4 +5 +4 +5. ಓಕೆ, ಸೊ 6 + 4 ಏನಾಕೈತಿ 10, 10th ಲೆಟರ್ ಅಂತಂದ್ರೆ ಯಾವ್ದು ಬರ್ತರಿ J. ದೆನ್ 12 + 5 ಅಂತಂದ್ರೆ ಏನ್ ಬರ್ತದ 17, 17th ಲೆಟರ್ ಯಾವ್ದು ಬರ್ತದ Q. ದೆನ್ 1 + 4 ಅಂತಂದ್ರೆ ಯಾವ್ದು ಬರ್ತರಿ 5th ಲೆಟರ್. ಸೊ 5th ಲೆಟರ್ ಯಾವ್ದ E. ದೆನ್ T + 5 ಅಂದ್ರೆ 25. ಸೊ 25 5th ಲೆಟರ್ ಯಾವ್ದು Y. ಹಾಗಾದ್ರೆ JQEY. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ ಸೊ 1. ಸೊ JQEY ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ, ಸೊ ಇಲ್ಲಿ ಸೊ TYC ಇರೋದು WBF ಅಂತ ಬರ್ತಿದ್ದಾರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ T ಅಂತಂದ್ರೆ 20. ಸೊ ಇಲ್ಲೇ ಬರೀ. ಸೊ T ಅಂದ್ರೆ 20, W ಅಂತಂದ್ರೆ 23. ಇಲ್ಲಿಂದ ಇಲ್ಲಿ ನೋಡ್ರಿ 3 ಡಿಫ್ರೆನ್ಸ್ ಇದೆ, ಹೌದಾ? ಸೊ ದೆನ್ Y ಅಂತಂದ್ರ ಸೊ 25, ದೆನ್ B ಅಂತಂದ್ರ 2. ಸೊ 25 to 2 ಅಂತಂದ್ರೆ 26, 1, 2. ಓಕೆ, ಸೊ ಅಗೇನ್ ಇಲ್ಲಿಂದ ಇಲ್ಲಿ ಕೂಡ 3 ಡಿಫ್ರೆನ್ಸ್ ಆಯ್ತು. ದೆನ್ C ಇಂದ F ನೋಡ್ಬೇಕಾದ್ರೆ ನೋಡ್ರಿ, C ಅಂದ್ರೆ 3rd. ಓಕೆ, F ಅಂದ್ರ 6, ಇಲ್ಲಿಯೂ 3. ಸೊ ಪ್ರತಿಯೊಂದು ಲೆಟರ್ ಮಧ್ಯೆ ಏನಪ್ಪಾ ಅಂದ್ರೆ 3 ಲೆಟರ್ಗಳ ಒಂದು ಅಂತರ ಐತಿ. ಹಾಗಾದ್ರೆ
ಪಿ ಅಂದ್ರೆ 16, Z ಅಂದ್ರೆ 26 ಇಲ್ಲಿ ಅಂತ ಬರಂಗಿಲ್ಲ. ಓಕೆ, ದೆನ್ ಸಿ ಅಂದ್ರೆ ನೋಡ್ರಿ C3F6. ಓಕೆ, ದೆನ್ D4G7 ಇಲ್ಲೂ ಕೂಡ 3 ಗ್ಯಾಪ್ ಐತಿ. F ಅಂತಂದ್ರ 6, ದೆನ್ I ಅಂತಂದ್ರ 9. ಸೊ ನೋಡ್ರಿ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ಪ್ರತಿಯೊಂದು ಲೆಟರ್ಸ್ ಒಳಗೆ ನೋಡ್ರಿ 3 ಗ್ಯಾಪ್ ಬರ್ತಾ ಇದಾವ. ರೈಟ್, ಸೊ ಎಲ್ ದಿಂದ ಎಂ ಅಂತಂದ್ರೆ ಇಲ್ಲೂ 3 ಗ್ಯಾಪ್ಸ್ ಬರಂಗಿಲ್ಲ. ಎ ದಿಂದ ವಿ ಅಂತಂದ್ರೆ ಬಹಳ ಗ್ಯಾಪ್ ಆಗ್ತೈತಿ. ಸೊ ಅದ ಆಪ್ಷನ್ ಏನ್ ಬರ್ತದ್ರಿ, ದ ಆಪ್ಷನ್ 2 ಓಕೆ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ಏನು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಐತಿ ನೋಡ್ರಿ. ಈ ಸಿಲಾಜಿಸಮ್ ಪ್ರಶ್ನೆಯಲ್ಲಿ ನೋಡೋದಾದ್ರೆ ನೋ ಲ್ಯಾಂಡ್ ಇಸ್ ಅ ವಾಟರ್ ಅಂತಾರೆ. ಹಾಗಾದ್ರೆ ಯಾವುದೇ ಲ್ಯಾಂಡ್ ಏನಲ್ಲಪ್ಪ ಅಂತಂದ್ರ ವಾಟರ್ ಅಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ದೆನ್ ನೋ ವಾಟರ್ ಇಸ್ ಏರ್ ಅಂತ ಹೇಳ್ತಾರ. ಯಾವುದೇ ವಾಟರ್ ಕೂಡ ಏರ್ ಅಲ್ಲ ಅಂತ ಹೇಳ್ತಾರ. ಓಕೆ, ನೋಡ್ರಿ ಯಾವುದೋ ಲ್ಯಾಂಡ್ ವಾಟರ್ ಇಲ್ಲ, ಯಾವುದೇ ವಾಟರ್ ಅನ್ನು ಏರ್ ಇಲ್ಲ. ಹಾಗಾದ್ರೆ ಯಾವುದೇ ಏರ್ ಕೂಡ ಏನಿಲ್ಲಪ್ಪ ಅಂತಂದ್ರ ಫಾರೆಸ್ಟ್ ಅಲ್ಲ ಅಂತ ಹೇಳ್ತಾರೆ. ಓಕೆ, ನೋಡ್ರಿ ಏರ್ ಕೂಡ ಏನಿಲ್ಲಪ್ಪ ಅಂದ್ರ ಫಾರೆಸ್ಟ್ ಅಲ್ಲ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಕ್ವಶನ್ ಏನೈತಪ್ಪ ನೋಡ್ರಿ, ಕನ್ಕ್ಲೂಷನ್ ಏನ್ ಕೇಳ್ತಾರೆ ಇದ್ರ ಮೇಲೆ, ನೋ ಲ್ಯಾಂಡ್ ಇಸ್ ಅ ಫಾರೆಸ್ಟ್. ನೋಡ್ರಿ ಲ್ಯಾಂಡ್ ಫಾರೆಸ್ಟ್ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಲ್ಯಾಂಡ್ ವಾಟರ್ ಆಗಂಗಿಲ್ಲ ಹೊರತಾಗಿ ಸೊ ಫಾರೆಸ್ಟ್ ಏನ್ ಆಗಂಗಿಲ್ಲ ಅಂತೇಳಿ ನಮ್ಗೆ ಕ್ವಶನ್ ಇಲ್ಲ, ಹೌದಲ್ರಿ. ಸೊ ಹಾಗಾದ್ರೆ ಸೊ ಇಂದ ಏನಪ್ಪಾ ಅಂತಂದ್ರೆ ಒಂದು ಪಾಸಿಬಿಲಿಟಿದೊಳಗೆ ಏನಾಗ್ಬೋದು, ಲ್ಯಾಂಡ್ ಎಲ್ಲಾನು ಕೂಡ ಫಾರೆಸ್ಟ್ ಆಗುವಂತ ಚಾನ್ಸ್ ಇರ್ತದೆ. ಅದಕ್ಕಾಗಿ ನೋ ಲ್ಯಾಂಡ್ ಇಸ್ ಅ ಫಾರೆಸ್ಟ್ ಅನ್ನೋದು ರಾಂಗ್ ಆಯ್ತು. ಓಕೆ, ಸೊ ಸೆಕೆಂಡ್ ಕೇಸ್ ಅಲ್ಲಿ ನೋಡೋದಾದ್ರೆ ಸಮ್ ಏರ್ ಆರ್ ವಾಟರ್ ಅಂತ ಇರ್ತಾರೆ. ಸೊ ಬಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ 3 ಕೂಡ ನೋ ಅಂತಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ಗಳು. ಓಕೆ, ಈ ನೆಗೆಟಿವ್ ಸ್ಟೇಟ್ಮೆಂಟ್ ದೊಳಗ ಸೊ ಪಾಸಿಟಿವ್ ಕನ್ಕ್ಲೂಷನ್ ಬರೋದೇ ಇಲ್ಲ. ಹಾಗಾದ್ರೆ ಇದು ಸಮ್ ಅಂತಂದ್ರೆ ಪಾಸಿಟಿವ್ ಕನ್ಕ್ಲೂಷನ್ ಆಗ್ತದೆ, ಬಟ್ ಬರಂಗೇನಿಲ್ಲ. ಬೇಕಾದ್ರೆ ಇಲ್ಲಿ ನೋಡ್ಬೋದು ಏರ್ ಆರ್ ವಾಟರ್. ಸೊ ಏರ್ ಇಲ್ಲೈತಿ, ವಾಟರ್ ಇಲ್ಲೈತಿ. ಏರ್ ಅಂತೂ ವಾಟರ್ ಆಗಂಗ್ ಸಾಧ್ಯನೇ ಇಲ್ಲ, ಹೌದಾ. ಸೊ ಎರಡು ಕೂಡ ತಪ್ಪಿದೆ. ಸೊ ಈ ತರದ ಆಪ್ಷನ್ ಕೊಟ್ಟಿಲ್ಲ ಇಲ್ಲಿ. ಸೊ ಆಕ್ಚುಲಿ ಮಿಸ್ ಆಗಿದಾವ. ಸೊ ಇದಕ್ಕೆ ಆಪ್ಷನ್ ಏನು ಬರ್ತಿತ್ತು ಅಂತಂದ್ರ ಸೊ ನೀದರ್ ಕನ್ಕ್ಲೂಷನ್ ಫಸ್ಟ್ ನಾರ್ ಸೆಕೆಂಡ್ ಫಾಲೋಸ್ ಅಂತ ಬರ್ತದ. ಓಕೆ, ನಾರ್ ಸೆಕೆಂಡ್ ಫಾಲೋಸ್ ಅಂತೇಳಿ ಬರ್ತದ. ಅಂದ್ರೆ ಎರಡು ಅನುಸರಿಸೋದಿಲ್ಲ. ಸೊ ಏನಪ್ಪಾ ಅಂದ್ರೆ ನಿರ್ಣಯ 1 ಮತ್ತು 2 ಅನುಸರಿಸುವುದಿಲ್ಲ. ಓಕೆ, ಸೊ ಆಕ್ಚುಲಿ ಆಪ್ಷನ್ ಮಿಸ್ಸಿಂಗ್ ಆಗ್ಯಾವ. ಓಕೆ, ಸೊ ಬಟ್ ನಿಮ್ಗೆ ಗೊತ್ತಾಗಿರೋಕು 2 ಕೂಡ ತಪ್ಪಾಗ್ಯಾವ. ಫೈನ್. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸೊ ಈ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ, ಹೌದಾ. ಈ ಬ್ಲಡ್ ರಿಲೇಷನ್ ನಲ್ಲಿ ನೀವು ನೋಡ್ಬೋದು, ಒಂದು ಹುಡುಗಿಯ ಚಿತ್ರವನ್ನು ತೋರಿಸುತ್ತಾ ಯಾರು ಹೇಳ್ತಿದಾರೆ ನೋಡ್ರಿ, ರಾಮನ್ ಹೇಳಿದರು. ಓಕೆ, ಸೊ ಈ ರಾಮನ್ ಏನ್ ಹೇಳತ್ತಾನ ನೋಡ್ರಿ, ಅವಳು. ಈ ಅವಳು ಅಂತಂದ್ರೆ ಯಾರಪ್ಪ ಅಂತಾರ ಆ ಹುಡುಗಿ ಆಗ್ತಾಳೆ, ಹೌದಲ್. ಯಾಕಂದ್ರ ಅವ್ನು ತೋರಿಸ್ತಾ ಇದ್ದೇನು ಒಂದು ಹುಡುಗಿಯ ಭಾವಚಿತ್ರ, ಹೌದಲ್. ಸೊ ಹಾಗಾದ್ರೆ ಅವಳು ನನ್ನ ತಾಯಿಯ ಗಂಡನ ಸಹೋದರಿ. ಹಾಗಾದ್ರೆ ನೋಡ್ರಿ ಯಾರು ಈ ಹುಡುಗಿ, ಯಾರ ನನ್ನ ತಾಯಿ. ನನ್ನ ತಾಯಿ ಅಂದ್ರೆ ಯಾರು, ರಾಮಣ್ಣನ ತಾಯಿ, ಹೌದಲ್. ಸೊ ನನ್ನ ತಾಯಿ ಅಂದ್ರೆ ಯಾರ್ರಿ, ರಾಮಣ್ಣನ ತಾಯಿ. ತಾಯಿಯ ಗಂಡನ ಸಹೋದರಿ. ತಾಯಿಯ ಗಂಡ ಅಂತಂದ್ರೆ ಸೊ ರಾಮಣ್ಣನ ತಂದೆ. ಸೊ ಇವನ ಸಹೋದರಿ ಯಾರು, ಆ ಹುಡುಗಿ, ಹೌದಾ. ಸೊ ಆ ಹುಡುಗಿ ಸೊ ನೋಡ್ರಿ ನನ್ನ ತಾಯಿಯ ಗಂಡನ ಸಹೋದರಿ, ಹೌದಾ. ಸೊ ಹಾಗಾದ್ರೆ ಸೊ ರಾಮಣ್ಣನ ತಂದೆಯ ಸಹೋದರಿ ಅದು. ಓಕೆ, ಹಾಗಾದ್ರೆ ಕ್ವಶನ್ ಹೇಗಿದೆ, ಆ ಹುಡುಗಿ ರಾಮನಿಗೆ ಹೇಗೆ ಸಂಬಂಧ. ಹಾಗಾದ್ರೆ ಆ ಹುಡುಗಿ ರಾಮನಿಗೆ ನೋಡ್ರಿ ಸೊ ಏನಾಗಬೇಕು, ತಂದೆಯ. ಓಕೆ, ನೋಡ್ರಿ ಏನು, ರಾಮನ ತಂದೆಯ ಸಹೋದರಿ. ತಂದೆಯ ಸಹೋದರಿಗೆ ಏನಂತೀರಿ, ಅತ್ತೆ. ಓಕೆ, ಸೊ ಅತ್ತೆ ಅಂತ ಆಪ್ಷನ್ ಇಲ್ಲ, ಬಟ್ ಇಲ್ಲಿ ಏನಪ್ಪಾ ಅಂದ್ರ ತಂದೆಯ ಸಹೋದರಿ ಅಂತ ಆಪ್ಷನ್ ಇದೆ. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ರೈಟ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಸೊ ಡೈಸ್ ಗೆ ಸಂಬಂಧಪಟ್ಟದಿದೆ ನೋಡ್ರಿ. ಸೊ ಡೈಸ್ ಒಳಗೆ ಏನ್ ಕೇಳ್ತಾ ಇದಾರೆ ನೋಡ್ರಿ, ವಾಟ್ ಇಸ್ ದ ಅಪೋಸಿಟ್ ಆಫ್ 3 ಅಂತ ಕೇಳ್ತಾರ. ಸೊ 3ರ ಎದುರು ಬರುವಂತದ್ದು ಯಾವ್ದು ಅಂತ ಕೇಳಿದಾಗ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ 3 ಅಂತೂ ಆಪ್ಷನ್ 3 ಇದೆ, ಬಟ್ 2 ಡೈಸ್ ನೋಡ್ರಿ. 2 ಡೈಸ್ ಕೊಟ್ಟಾಗ ನಾವು ಫಸ್ಟ್ ನೋಡ್ಬೇಕಾಗಿದ್ದು ಕಾಮನ್. ಓಕೆ, ಇಲ್ಲಿ ಕಾಮನ್ ನೋಡ್ರಿ 5 ಕೂಡ ಕಾಮನ್ ಇದೆ. ಓಕೆ, ಅದೇ ರೀತಿ 4 ಕೂಡ ಕಾಮನ್ ಐತಿ. ಓಕೆ, ನೋಡ್ರಿ ಯಾವಾಗ 2 ಡೈಸ್ ಕೊಟ್ಟು ಅದ್ರೊಳಗೆ 2 ಸಂಖ್ಯೆಗಳು ಕಾಮನ್ ಬಂದಿರ್ತಾವ, ಆ 2 ಸಂಖ್ಯೆಗಳನ್ನ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನ್ ಉಳಿಯತೈತಿ ನೋಡ್ರಿ 6, ಈ ಕಡೆ ಏನ್ ಉಳಿಯತೈತಿ 3. ಹಾಗಾದ್ರೆ 3ರ ಅಪೋಸಿಟ್ ಎಷ್ಟ್ ಆಕೈತಪ್ಪ ಅಂತಂದ್ರ 6 ಆಗ್ತಾ ಇದೆ. ಸೊ ಹಾಗಾದ್ರೆ 3ರ ಅಪೋಸಿಟ್ ನೋಡ್ರಿ ದ ಆಪ್ಷನ್ 3 6 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಸೊ ಇದು
ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟದ್ದು ನೋಡ್ರಿ. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನೋಡೋದಾದ್ರೆ ನೋಡ್ರಿ, PQRST and V are 7 friends sitting in a single row facing the north. ಓಕೆ, ಸೊ ಒಂದು ಲೈನ್ ಅಲ್ಲಿ ಕುಂತಿದ್ದಾರೆ. ಸೊ ಲೈನ್ ದೊಳಗ ಸೊ ಎಲ್ಲಿಪ್ಪ ಅಂತಾರ ಉತ್ತರಕ್ಕೆ ಮಖ ಮಾಡಿ ಕೂತಿದ್ದಾರೆ. ರೈಟ್. ಸೊ ಎಷ್ಟು ಜನ? 7 ಜನ. ಫೈನ್. ಹಾಗಾದ್ರೆ ಎಸ್ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್. ನೋಡ್ರಿ, ಎಸ್ ಇಮಿಡಿಯೇಟ್ ರೈಟ್ ಆಫ್ ಆರ್ ಅಂದ್ರೆ ಎಸ್ ಇದ್ದವ ಆರ್ ನ ತಕ್ಷಣದ ಬಲಗಡೆನ ಕೂತಾನ ಅಂತ ಹೇಳ್ತಾರ. ಓಕೆ, ಸೊ ಹಾಗಾದ್ರೆ ಆರ್ ನೋಡ್ರಿ, ಸಾರಿ ಎಸ್ ಆರ್ ನ ತಕ್ಷಣದ ಬಲಗಡೆ ಕೂತಿದ್ದಾನೆ. ದೆನ್ ಟಿ ಅಂಡ್ ಪಿ ಆರ್ ನೇಬರ್ಸ್ ಆಫ್ ಯು. ನೋಡ್ರಿ, ಟಿ ಮತ್ತು ಪಿ ಏನಪ್ಪಾ ಅಂದ್ರೆ ಯು ನ ನೇಬರ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಟಿ ಮತ್ತು ಪಿ ಯಾರ ನೇಬರ್ಸ್? ಯು ನೇಬರ್ಸ್. ಸೊ ಈ ರೀತಿನೂ ಆಗಿರ್ಬೋದು ಅಥವಾ ಯು ಬಿ ನಡುವಿದ್ದ ಈ ಕಡೆನೂ ಆಗಿರ್ಬೋದು. ಓಕೆ, ಇವರಿಬ್ರು ಏನಪ್ಪಾ ಅಂದ್ರೆ ಯುಗೆ ನೇಬರ್ಸ್ ಇದಾರೆ. ಫೈನ್, ಅಂದ್ರೆ ಬಾಜು ಕೂತಾರ. ದೆನ್ ಕ್ಯೂ ಇಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಹಾಗಾದ್ರೆ ನೋಡ್ರಿ, ಕ್ಯೂ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಕ್ಯೂ ನೋಡ್ರಿ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಮತ್ತು ಅಂಡ್ ಆನ್ ದ ಸೆಕೆಂಡ್ ಪ್ಲೇಸ್ ಫ್ರಮ್ ದ ಲೆಫ್ಟ್ ಮೋಸ್ಟ್ ಎಂಡ್ ಅಂತಾರೆ. ಹಾಗಾದ್ರೆ ಎಡಗಡೆ ತುದಿಯಿಂದ ಸೆಕೆಂಡ್ ಪ್ಲೇಸ್ ದಾಗ ಯಾರು? ಸೆಕೆಂಡ್ ಪ್ಲೇಸ್ ದಾಗ ಸೊ ಈ ಕ್ಯೂ. ಹಾಗಾದ್ರೆ ಎಡಗಡೆ ತುದಿಯಿಂದ ಸೆಕೆಂಡ್ ಪ್ಲೇಸ್ ಅಂತಂದ್ರ ಸೊ ಈ ಕಡೆ ಒಬ್ಬ ಬಂದ. ಹಾಗಾದ್ರೆ ಇವ ಎಡಗಡೆ ತುದಿ ಒಳಗೆ ಇದ್ದಂಗ. ಓಕೆ, ಹಾಗಾದ್ರೆ ನೋಡ್ರಿ 1 2 3 4 ಆತು. ಸೊ ಇನ್ನು 3 ಮಂದಿ ಯಾವ ಕಡೆ ಕೂತಿರ್ತಾರಪ್ಪ ಅಂದ್ರ ಈ ಕಡೆ ಕೂಳ್ತಾರ. ಹಾಗಾದ್ರೆ ಅವರ 3 ಜನ ಯಾರಾಗಿರ್ತಾರ? ಇವ್ರಾಗಿರ್ತಾರ. ಫೈನ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣಂತ ಪಿ ಈಸ್ ಅಟ್ ದ ರೈಟ್ ಮೋಸ್ಟ್ ಎಂಡ್ ಅಂತ ಹೇಳ್ತಾರ. ಹಾಗಾದ್ರೆ ಪಿ ಏನಪ್ಪಾ ಅಂದ್ರ ಬಲಗಡೆ ತುದಿ ಮೇಲೆ ಕೂತಾನಂದ್ರ ಅವಾಗ ನಾವ್ ಏನ್ ಮಾಡ್ಬೇಕು? ಇದನ್ನ ತಗೋಬೇಕಾಕೈತಿ. ಸೊ ಅದೇನಾಗಾರೆ ಎಸ್ ಬಾಜುಕ್ ಯಾರ ಬಂದ್ರು? ಟಿ. ಟಿ ಬಾಜುಕ ಯು. ಯು ಬಾಜುಕ ಪಿ ಬಂದ. ಸೊ ಉಳಿದಂತ ಒಬ್ಬ ವ್ಯಕ್ತಿ ಯಾರು ನೋಡ್ರಿ? ಸೊ PQRSTU. ಉಳಿದ್ರೆ ಯಾರ? ವಿ. ಸೊ ವಿ ಇಲ್ಲಿ ಕುಂತಾನ. ಸೊ ನೋಡ್ರಿ 7 ಜನನು ಕೂತ್ಕೊಂಡ್ರು. ಫೈನ್. ಹಾಗಾದ್ರೆ ಸೊ ಹೂ ಇಸ್ ಸಿಟ್ಟಿಂಗ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಟಿ ಅಂತ ಹೇಳ್ತಾರೆ. ಸೊ ದ ಇಮಿಡಿಯೇಟ್ ರೈಟ್ ಆಫ್ ಟಿ ಯಾರು ಬಂದಾರಪ್ಪ ಅಂದ್ರ ಯು. ಸೊ ಹಾಗಾದ್ರೆ ದ ಆಪ್ಷನ್ 1 ಯು ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಏನಾದ್ರು ತಿಳಿದಿಲ್ಲ ಅಂತಾರೆ ಸೊ ಮತ್ತೊಂದ್ ಸರ್ತಿ ಸ್ಲೋ ಆಗಿ ನೋಡ್ರಿ. ಸೊ ಡೆಫಿನೆಟ್ ಆಗಿ ಅರ್ಥ ಆಗ್ತದೆ. ಫೈನ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ಹಾಗಾದ್ರೆ ಸೊ ಮುಂದಿನ ಪ್ರಶ್ನೆ ಸೊ ಇದು ನಾನ್ ವರ್ಬಲ್ ಸೀರೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಪ್ರತಿಯೊಂದರಲ್ಲೂ ಏನಪ್ಪಾ ಅಂದ್ರೆ 4 ಆಬ್ಜೆಕ್ಟ್ ಇದಾವೆ. ಆಟ್ ಇದು ಎಕ್ಸ್ಪ್ಲನೇಟರಿ ಸಿಂಬಲ್ ಇದೆ. ದೆನ್ ಕ್ವಶನ್ ಮಾರ್ಕ್ ಐತಿ. ಇಲ್ಲಿ ಸ್ಟಾರ್ ಸಿಂಬಲ್ ಐತಿ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿರುವಂತ ಆಟ್ ಒಂದು ಪ್ಲೇಸ್ ಆಗಿ ಕೆಳಗೆ ಬಂದದ. ಸೊ ದೆನ್ ಸ್ಟಾರ್ ಇದ್ದಿದ್ದು ಈ ಕಡೆ ಹೋಗೈತಿ. ಸೊ ದೆನ್ ಇಲ್ಲಿ ಬಂತು, ಇಲ್ಲಿ ಬಂತು. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿದ್ದ ಆಟ್ 1 2 2 ಪ್ಲೇಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಒಂದೊಂದು ಪ್ಲೇಸ್ ಚೇಂಜ್ ಆಗತ್ತಿದ್ದು. ಇಲ್ಲಿ ನೋಡ್ರಿ 2 ಪ್ಲೇಸ್. ಬಟ್ ಯಾವ ರೀತಿಯಪ್ಪ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್. ರೈಟ್, ಆಂಟಿ ಕ್ಲಾಕ್ ವೈಸ್ ದಾಗ 2 ಚೇಂಜ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿರುವಂತ ಆಟ್ 1 2 3. ಸೊ ನೋಡ್ರಿ ಇಲ್ಲಿಂದ ಹೋಗ್ಬೇಕಾದ್ರೆ 3 ಪ್ಲೇಸ್ ಚೇಂಜ್ ಆಗೋಯ್ತು. ಓಕೆ, ಸೊ ಹಾಗಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ಪ್ಲೇಸ್ ಚೇಂಜ್ ಆಗ್ಬೇಕು? 4. ಅಂದ್ರೆ ಆಟ್ ಮತ್ತು ಹಳ್ಳಿ ಅದೇ ಸ್ಥಾನಕ್ಕೆ ಬರ್ತದ. ನೋಡ್ರಿ 1 2 3 4. ಸ್ಟಾರ್ ಏನಕೈತಿ? 1 2 3 4. ಸೊ ನಮಗ್ ಏನಾಗ್ಬೇಕಪ್ಪ ಅಂತಾರ ಈ ಚಿತ್ರದೊಳಗೆ ಯಾವ ರೀತಿ ಚಿತ್ರ ಐತಿ ಅದೇ ರೀತಿ ಚಿತ್ರ ಏನಪ್ಪಾ ಅಂದ್ರೆ ಮುಂದೆ ಕಂಟಿನ್ಯೂ ಆಗ್ತದ. ಸೊ ಹಾಗಾದ್ರೆ ಆ ರೀತಿ ಇರುವಂತ ಚಿತ್ರ ಯಾವ್ದಿದೆ ನೋಡ್ರಿ. ಸೊ ಹ್ಯಾಟ್ ಎಲ್ಲ ಹ್ಯಾಟ್ ಸ್ಟಾರು ಕ್ವಶನ್. ಓಕೆ, ಸೊ ದ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಅಗೇನ್ ಮತ್ತೊಂದು ಪ್ರಶ್ನೆ ನೋಡ್ರಿ. ಸೊ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ 8 ಅಥ್ಲೀಟ್ಗಳಾದ ಸುನಿಲ್, ಅಭಿಷೇಕ್, ಮೋಹಿತ್, ಚಿನು, ರಾಹುಲ್ ಮತ್ತು ತನು, ಕೋಯಲ್ ನೋಡ್ರಿ ಮತ್ತು ಅಂಕಿತ್ ಮಧ್ಯಕ್ಕೆ ಎದುರಾಗಿರುವ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಓಕೆ, ಹಾಗಾದ್ರೆ ಎಷ್ಟು ಜನ ಅದರ? ಟೋಟಲ್ 8 ಜನ ಇದ್ದಾರೆ. ಸೊ ಈ 8 ಜನನು ಏನಪ್ಪಾ ಅಂದ್ರ ಸ್ವಲ್ಪ ದೊಡ್ಡ ತಗೊಂಡಂತ. ಓಕೆ, ಈ 8 ಜನ ಏನಪ್ಪಾ ಅಂತಾರ ಸೊ ಒಂದು ಕೇಂದ್ರಕ್ಕೆ ಎದುರಾಗಿ 1 2 3 4 5 6 7 8. ಸೊ ನೋಡ್ರಿ ಈ 8 ಜನನು ಕೂತಿದ್ದಾರೆ. ಸೊ ಹಾಗಾದ್ರೆ ಅದೇ ಕ್ರಮದಲ್ಲಿ ಅಗತ್ಯವಿಲ್ಲ. ಓಕೆ, ಸೊ ಹಾಗಾದ್ರೆ ರಾಹುಲ್ನ ಎಡಕ್ಕೆ ಕೋಯಲ್ 3ನೇ ಸ್ಥಾನದಲ್ಲಿದ್ದಾರೆ ಅಂತಾರೆ. ಓಕೆ, ರಾಹುಲ್ನ ಎಡಕ್ಕೆ. ಹಾಗಾದ್ರೆ ಈಗ ಇಲ್ಲಿ ರಾಹುಲ್ ಅಂತೇಳಿ ತಗೊಂಡ್ರೆ ರಾಹುಲ್ನ ಎಡಗಡೆ ಅಂತ ಈ ಕಡೆ ಆಕೈತಿ. ಯಾಕಂದ್ರೆ ಎಲ್ಲರೂ ಕೂಡ ಸೆಂಟರ್ ಪೇಸ್ ಮಾಡ್ತಾ ಇದಾರೆ. ಹೌದಾ? ಸೊ ಸೆಂಟರ್ ಪೇಸ್ ಮಾಡ್ಬೇಕಾದ್ರೆ ಬಲಗಡೆ ಹಿಂಗ್ ಹೋಗ್ಬೇಕು, ಎಡಗಡೆ ಅಂದ್ರೆ ಈ ರೀತಿ ಬರ್ಬೇಕು. ಓಕೆ, ಬಟ್ ಇಲ್ಲಿ ಏನಂತಾರ ರಾಹುಲ್ನ ಎಡಕ್ಕೆ ಕೋಯಲ್ 3ನೇ ಸ್ಥಾನ ಇದೆ. ಹಾಗಾದ್ರೆ ಕೋಯಲ್ 3ನೇ ಸ್ಥಾನ ಅಂತಾರ 1 2 3. ಸೊ ಇಲ್ಲಿ ಯಾರು ಬರ್ತಾ ಇದಾರೆ? ಕೋಯಲ್ ಬರ್ತಾ ಇದ್ದಾಳೆ. ರೈಟ್. ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಕೋಯಲ್ 3ನೇ ಸ್ಥಾನ ಆಯ್ತಾ. ಸೊ ದೆನ್ ನೋಡ್ರಿ ಚಿನುವಿನ ಬಲಕ್ಕೆ ತನು 3ನೇಯವಳು. ಓಕೆ, ಚಿನುವಿನ ಬಲಕ್ಕೆ ತನು 3ನೇಯವಳು. ಓಕೆ, ಸೊ ಇದನ್ನ ಏನ್ ಮಾಡೋಣ ಅಂತ ಸ್ವಲ್ಪ ಆಮೇಲೆ ತಗೊಳಂತ. ಯಾಕಂದ್ರ
ಸೊ ಚಿನ್ನುನ ಮತ್ತ ತನ್ನುನ ಎಲ್ಲಿ ಕುಂಡ್ರಿಸ್ಬೇಕು ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ, ರೈಟ್? ಹಾಗಾದ್ರೆ ಇಲ್ಲಿ ಮೋಹಿತ್, ಸೊ ಯಾರ ನೋಡ್ರಿ, ಸುನಿಲ್ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಓಕೆ, ಸೊ ಅಗೇನ್ ಮೋಹಿತ ಸುನಿಲ್ ಅಂತ ಗೊತ್ತಿಲ್ಲ, ಫೈನ್. ಸೊ ಚಿನ್ನುನ ಎಡಕ್ಕೆ ಅಭಿಷೇಕ್ 2ನೇ ಸ್ಥಾನದಲ್ಲಿದ್ದಾರೆ, ರೈಟ್? ಸೊ ಮತ್ತು ಇಲ್ಲಿ ಕೂಡ ನಮಗೆ ಕುಣಿಸ, ಯಾಕಂದ್ರೆ ಇಲ್ಲಿ ನಮ್ಗೆ ಇರೋರು ರಾಹುಲ್ ಕೋಯಲ್. ಸೊ ದೆನ್ ಹಾಗಾದ್ರೆ ಸುನಿಲ್ ಅವರ ಎಡಕ್ಕೆ ತನು 2ನೇ ಸ್ಥಾನ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ ಅಂತ ಫಸ್ಟಿಗೆ ಈ ಕೋಯಲ್ ಬಿಟ್ಬಿಡೋಣ್ರಿ, ಕೋಯಲ್ ಮತ್ತ ರಾಹುಲ್ ನ ಬಿಡೋಣ, ಫೈನ್. ಸೊ ಬೇರೆದವ್ರನ್ನ ಹಾಕೋಣಂತ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಏನು, ಈ ರಾಹುಲ್ ನ ಎಡಕ್ಕೆ ಕೋಯಲ್ 3ನೇ ಸ್ಥಾನದಲ್ಲಿದ್ದಾಳೆ, ಹೌದಲ್ಲ? ಸೊ ಕೋಯಲ್ 3ನೇ ಸ್ಥಾನದಲ್ಲಿ, ಇದನ್ನ ಆಮೇಲೆ ತಗೊಳ್ಳೋಣಂತ. ಹಾಗಾದ್ರೆ ಚಿನ್ನುವಿನ ಬಲಕ್ಕೆ ತನು 3ನೇ ಅವಳು ಅಂತ ಹೇಳ್ತಾರ. ಹಾಗಾದ್ರೆ ಇಲ್ಲಿ ಚಿನ್ನುನಂತೆ ತಗೊಳ್ಳೋಣ. ಸೊ ಚಿನ್ನುನ ಬಲಕ್ಕೆ ಅಂತಂದಾಗ ನೋಡ್ರಿ, ಸೊ 1 2 3, ಸೊ ಯಾರಾಗ್ತಾರೆ, ತನು 3ನೇ ಅವಳು ಆಗ್ತದಾಳೆ. ಓಕೆ, ಯಾಕಂದ್ರೆ ನಮಗ ಕಾಮನ್ ಆಬ್ಜೆಕ್ಟ್ ಇದ್ದು ತಗೊಂಡು ಮಾಡಿದ್ವಿ ಅಂತಂದ್ರ ಸೊ ಬಹಳ ಈಸಿಲಿ ಜಲ್ದಿ ಸಾಲ್ವ್ ಆಗ್ತೈತಿ. ಓಕೆ, ಚಿನ್ನುವಿನ ಬಲಕ್ಕೆ ತನು 3ನೇ ಅವಳು. ಓಕೆ ನೋಡ್ರಿ, ಚಿನ್ನುವಿನ 1 2 3 ಬಲಕ್ಕೆ 3ನೇ ಅವಳು. ದೆನ್ ಮೋಹಿತ್ ಸುನಿಲ್, ಈಗ ಮೋಹಿತ ಸುನಿಲ್ ಇಲ್ಲ, ಇದನ್ನು ಕೂಡ ನಾವೇನ್ ಮಾಡೋಣ ಅಂತ ಆಮೇಲೆ ತಗೊಳ್ಳೋಣಂತ. ಓಕೆ, ದೆನ್ ಚಿನ್ನುನ ಎಡಕ್ಕೆ ಅಭಿಷೇಕ್ ನೋಡ್ರಿ 2ನೇ ಸ್ಥಾನದಲ್ಲಿದೆ. ಚಿನ್ನುನ ಎಡಕ್ಕೆ ಅಭಿಷೇಕ್, ಹಾಗಾದ್ರೆ ಎಡಕ್ಕೆ ಅಂತ ಇಲ್ಲಿ ಬತ್ತ, ಸೊ ಹಾಗಾದ್ರೆ ಅಭಿಷೇಕ್ ಇದ್ದವ ಇಲ್ಲಿ ಬಂದ, ಫೈನ್. ಸೊ ಚಿನ್ನುನ ಎಡಕ್ಕೆ ಅಭಿಷೇಕ್ 2ನೇ ಸ್ಥಾನ. ದೆನ್ ಸುನಿಲ್ ಅವರ ಎಡಕ್ಕೆ ತನು, ಓಕೆ 2ನೇ ಸ್ಥಾನದಲ್ಲಿ. ಸೊ ನೋಡ್ರಿ, ಸುನಿಲ್ ಅವರ ಎಡಕ್ಕೆ ತನು 2ನೇ ಸ್ಥಾನ ಅಂತಂದ್ರೆ, ಸೊ ತನು ಇಲ್ಲಿದ್ದಾಳೆ. ಸೊ ಹಾಗಾದ್ರೆ ಸುನಿಲ್ ಎಲ್ಲಿ ಬರ್ತಾನ ನೋಡ್ರಿ, ಇಲ್ಲಿ ಬಂದ. ಸುನಿಲ್ ಇಲ್ಲಿ ಬಂದ್ರೆ ಸುನಿಲ್ ಎಡಕ್ಕೆ ತನು 2ನೇ ಸ್ಥಾನದಾಗ. ಓಕೆ, ಹಾಗಾದ್ರೆ ಈಗ ನೋಡ್ರಿ ಈ ಇನ್ಫಾರ್ಮೇಶನ್ ತಗೊಂಡಾಗ, ಯಾಕಂದ್ರೆ ಸುನಿಲ್ ಇದಾನೆ ಇಲ್ಲಿ, ಮೋಹಿತ್ ಸುನಿಲನ ಬಲಕ್ಕೆ 2ನೇ ಸ್ಥಾನದಾಗ ಇದ್ದಾನೆ. ಸೊ ಸುನಿಲನ ಬಲಕ್ಕೆ ನೋಡ್ರಿ ಮೋಹಿತ್, ಅವಾಗ ಮೋಹಿತ್ ಇಲ್ಲಿ ಬಂದ, ರೈಟ್? ಸೊ ಈಗ ಉಳಿದು ನೋಡ್ರಿ, ಸೊ 3 ಪೊಸಿಷನ್ ಉಳಿತಾ ಇದಾವ. ಹಾಗಾದ್ರೆ ಫಸ್ಟ್ ಗೆ ಏನ್ ಹೇಳ್ತಾರ ನೋಡ್ರಿ, ರಾಹುಲ್ ನ ಎಡಕ್ಕೆ ಕೋಯಲ್ 3ನೇ ಸ್ಥಾನದಲ್ಲಿ ಅದಾರಂತಾರೆ. ಸೊ ನೋಡ್ರಿ, ಹಾಗಾದ್ರೆ ರಾಹುಲ್ ನಾವ್ ಏನಪ್ಪಾ ಅಂತಾರ ಈ ಪೊಸಿಷನ್ ಕುಂಡ್ರಿಸ್ಬೇಕಾಕೈತಿ. ಸೊ ಹಾಗಾದ್ರೆ ರಾಹುಲ್ ಇಲ್ಲಿ ಕೂತ್ರೆ ರಾಹುಲ್ ನ ಎಡಕ್ಕೆ 1 2 3, ಸೊ ಇಲ್ಲಿ ಯಾರು ಬರ್ತಾರಪ್ಪ ಅಂತಾರ, ಸೊ ಕೋಯಲ್ ಬರ್ತದಾಳೆ. ಸೊ ಹಾಗಾದ್ರೆ ಒಬ್ಬ ವ್ಯಕ್ತಿ ಉಳಿತಾ ಇದಾರೆ. ಸೊ ಸುನಿಲ್ ತಗೊಂಡೇವಿ, ಸುನಿಲ್ ಎಸ್ ತಗೊಂಡ್ರಿ. ದೆನ್ ಉಳಿದ್ರೆ ಯಾರು ಇಲ್ಲಿ, ಮೋಹಿತ್, ಚಿನ್ನು, ರಾಹುಲ್, ತನು, ಕೋಯಲ್ ಮತ್ತು ಅಂಕಿತ್. ಸೊ ನೋಡ್ರಿ, ಹಾಗಾದ್ರೆ ಉಳಿದವ್ರು ಯಾರ, ಅಂಕಿತ್. ಸೊ ಹಾಗಾದ್ರೆ ಈ ಅಂಕಿತ್ ನಾವ ಇಲ್ಲಿ ಬಂದ. ಓಕೆ, ಸೊ ನೋಡ್ರಿ 8 ಜನನು ಸೊ ಕುಳಿತುಕೊಂಡ್ರು. ಹಾಗಾದ್ರೆ ಕ್ವಶನ್ ಏನಪ್ಪಾ ಅಂದ್ರ, ರಾಹುಲ್ ನ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತವರು ಯಾರು? ಸೊ ಹಾಗಾದ್ರೆ ರಾಹುಲ್ ನ ಬಲಕ್ಕೆ, ರಾಹುಲ್ ಕೂತಾನೆ ಅಲ್ರಿ, ಸೊ ಇಲ್ಲಿ, ರೈಟ್? ಸೊ ರಾಹುಲ್ ನ ಬಲಕ್ಕೆ ಅಂದ್ರೆ ಈ ಕಡೆ, ಸೊ ಬಲಕ್ಕೆ 2ನೇ ಸ್ಥಾನ 1 ಮತ್ತು 2. ಸೊ ಹಾಗಾದ್ರೆ ರಾಹುಲ್ ನ ಬಲಕ್ಕೆ 2ನೇ ಸ್ಥಾನದ ಕೂತವ್ರು ಯಾರಪ್ಪ ಅಂದ್ರೆ ಅಭಿಷೇಕ್. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಇದನ್ನೇನಪ್ಪಾ ಅಂದ್ರ ಏನು, ಒಂದು ಡಿಕ್ಷನರಿ ಆರ್ಡರ್ ಅಲ್ಲಿ ಬರೆದಾಗ, ಓಕೆ 3ನೇ ಪೊಸಿಷನ್ಗೆ ಯಾವ್ದು ಬರ್ತಾ ಇದೆ, 3rd ಪೊಸಿಷನ್ 3ನೇ ಸ್ಥಾನದಲ್ಲಿ ಬರುವಂತ ಒಂದು ಶಬ್ದ ಯಾವುದು ಅಂತ ಕೇಳ್ತಾರೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ. ಓಕೆ, ಪ್ರತಿಯೊಂದು ಶಬ್ದದಲ್ಲೂ ಕೂಡ ಈ SLO ಅನ್ನುವಂತ ಒಂದು ಕಾಮನ್ ಶಬ್ದ ಇದೆ, ಅದ ಮೀನ್ಸ್ ಕಾಮನ್ ಲೆಟರ್ಸ್ ಇದಾವ, ಫೈನ್. ಸೊ ಕಾಮನ್ ಲೆಟರ್ಸ್ ಇದ್ದಾಗ ನಮಗೆ ಏನಪ್ಪಾ ಅಂತಂದ್ರೆ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ಹೇಳಕ್ ಆಗಿಲ್ಲ, ಫೈನ್. ಸೊ ಆದ್ಮೇಲೆ ಹಾಗಾದ್ರೆ ನೋಡ್ರಿ, ಇಲ್ಲಿ 4ನೇ ಲೆಟರ್ ಏನಿದೆ ವಿ. ಸೊ ದೆನ್ 4ನೇ ಲೆಟರ್ ಇದೆ W. ಇಲ್ಲಿ 4ನೇ ಲೆಟರ್ ಏನಿತ್ತು ನೋಡ್ರಿ U. ಇಲ್ಲಿರುವಂತ 4ನೇ ಲೆಟರ್ B. ದೆನ್ ಅಲ್ಲಿರುವಂತ 4ನೇ ಲೆಟರ್ ಅಗೇನ್ U ಇದೆ, ಫೈನ್. ಹಾಗಾದ್ರೆ ಇದ್ರೊಳಗೆ ನೀವು ನೋಡ್ಬೋದು, ಸೊ ಯಾವ್ದು ಫಸ್ಟ್ ಸೆಕೆಂಡ್ ಬರ್ತೈತಿ ಅಂತಂದ್ರ, ಸೊ ಬಿ ಎಲ್ಲಿರೋದು ಏನಪ್ಪಾ ಅಂತಾರೆ ಫಸ್ಟ್ ಬರ್ತೈತಿ. ಹಾಗಾದ್ರೆ ಬಿ ಎಲ್ಲೈತಿ ಇಲ್ಲೈತಿ, ಇದು ಫಸ್ಟ್ ಬರ್ತೈತಿ ಅಂದಂಗಾಯ್ತು. ಓಕೆ, ದೆನ್ ಬಿ ಆದ್ಮೇಲೆ ನೋಡ್ರಿ, ಸೊ ಯು ವಿ, ಹೌದಾ? ಯು ಆದ್ಮೇಲೆ ವಿ ಡಬ್ಲ್ಯೂ. ನೆಕ್ಸ್ಟ್ ಹಾಗಾದ್ರೆ ಯು ದಲ್ಲಿರುವಂತವು, ಸೊ ಯು ಎಲ್ಲೈತಿ ನೋಡ್ರಿ, ಸೊ ಇಲ್ಲೂ ಐತಿ. ಸೊ ಅಗೇನ್ ಯು ಇಲ್ಲೂ ಐತಿ. ಮತ್ ಇದ್ರೊಳಗೆ ಏನಾಕೈತಿ, ಯಾಕಂದ್ರೆ ನಮಗ್ ಬೇಕಾಗಿರೋದು ಯಾವ್ದ, 3ನೇ ಶಬ್ದ. ಈ 3ನೇ ಶಬ್ದ ನಮಗ್ ಸಿಗೋದ ಯುದೊಳಗ, ಒಂದು ಇದರ ಆಗಿರ್ಬೇಕು, ಅಲ್ಲ ಒಂದು ಇದರ ಆಗಿರ್ಬೇಕು. ಓಕೆ, ಅಗೇನ್ ನೆಕ್ಸ್ಟ್ ನೋಡಿದಾಗ ನೋಡ್ರಿ, ಇಲ್ಲಿ ಜಿ ಐತಿ, ಇಲ್ಲಿ ಸಿ ಐತಿ. ಹಾಗಾಗಿ ಇದು ಸೆಕೆಂಡ್ ಬರ್ತೈತಿ, ಇದು ಏನಪ್ಪಾ ಅಂತಾರ 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಹಾಗಾದ್ರೆ ನೋಡ್ರಿ, ಸೊ ದ ಆಪ್ಷನ್ ಏನಪ್ಪಾ ಅಂದ್ರೆ ಸ್ಲಾಗ್. ಓಕೆ, ಸೊ ಎಲ್ಲಿದೆ, SLOUGH. ಓಕೆ, ಸೊ ನೋಡ್ರಿ, ರೈಟ್. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ 4. ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಎಸ್, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಕ್ವಶನ್ಸ್. ಓಕೆ, ಸೊ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ, ಸೊ ಇದರ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡೋಣ.
ಸೊ ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಸೊ ಇದೇ ಸೆಪ್ಟೆಂಬರ್ 16ನೇ ತಾರೀಕಿನಂದು SSC GD ಗೆ ಸಂಬಂಧಪಟ್ಟಂಗೆ ಮತ್ತು ಇನ್ನಿತರ ಒಂದು ಏನಪ್ಪಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಜಾಬ್ಸ್ ಗಳಿಗೆ ಸೊ ಇದೇ 16ನೇ ತಾರೀಕು ನಮ್ದು ಏನಪ್ಪಾ ಅಂದ್ರೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗಾಗಲೇ ಆ ಬ್ಯಾಚ್ ಗೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಬಂದು ಜಾಯಿನ್ ಆಗಿ. ಸೊ ಟಿಲ್ ದೆನ್ ನಾಳೆ ಮತ್ತೆ ನಿಮಗೆ ವಿಡಿಯೋನ ಹಾಕ್ತೀನಿ. ಸೊ ಅಗೇನ್ ಟಿಲ್ ದೆನ್ ಟೇಕ್ ಕೇರ್. ಸೊ ಬೈ, ಜೈ ಹಿಂದ್, ಜೈ ಕರ್ನಾಟಕ.